ಏಕಾದಶಿಯ ದಿನ ಕೆಟ್ಟದ್ದನ್ನೆಲ್ಲ ಬಿಡಬೇಕು. ಮುಖ್ಯವಾಗಿ 4 ಅಂದೆ ನೋಡಿ. ಯಾವುದೇ ಒಂದು ವ್ರತವನ್ನು ಮಾಡಬೇಕಾದ್ರೆ ನಾವು ಮಾಡುವಂತಹ ವ್ರತ ಯಶಸ್ವಿ ಆಗಬೇಕು, ಫಲ ಕೊಡಬೇಕು ಅಂದ್ರೆ 4 ಮುಖ್ಯವಾಗಿ ಬೇಕಂತೆ. ಒಂದೇನಂತ ಹೇಳಿದ್ರೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಬ್ರಹ್ಮಚರ್ಯಂ ತಥಾ ಶೌಚಂ ಸತ್ಯಂ ಆಮಿಷವರ್ಜನಂ ವ್ರತೇ ಶ್ವೇತಾನಿ ಚತ್ವಾರಿ. ಬ್ರಹ್ಮಚರ್ಯದಲ್ಲಿರಬೇಕು ಮೊದಲನೇದಾಗಿ. ಎರಡನೇದಾಗಿ ಸತ್ಯವನ್ನು ನುಡಿಯಬೇಕು, ಅವತ್ತು ಸುಳ್ಳು ಹೇಳಬಾರದು. ಏಕಾದಶಿಯ ದಿನ ಅಥವಾ ಬೇರೆ ಯಾವುದೇ ವ್ರತ ಮಾಡಬೇಕಾದ್ರೆ ಯಾವತ್ತು ಸುಳ್ಳು ಹೇಳಬಾರದು. ಸುಳ್ಳು ಹೇಳಿದ್ರೆ ಹೊರಟೋಯ್ತು ನಿಮಗೆ. ಎಲ್ಲಿವರೆಗೆ ಅಂದರೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸ್ತೇವೆ ಅಂತ ತಿಳ್ಕೊಳ್ಳಿ, ಅದು ಒಂದು ವ್ರತ, ಸತ್ಯನಾರಾಯಣ ವ್ರತ ಅಂತಾನೆ ಕರೆಯೋದು. ಅಲ್ಲಿಯೂ ಕೂಡ ಸುಳ್ಳು ಹೇಳಬಾರದು, ಅದಕ್ಕೆ ಅದನ್ನು ಸತ್ಯನಾರಾಯಣ ವ್ರತ ಅಂತ ಕರೆಯೋದು. ಸುಳ್ಳು ಹೇಳಿ ನೀವು ಮಾಡಿದರೆ ಅದು ಕೂಡ ಫಲ ಕೊಡುವುದಿಲ್ಲ. ನೀವು ಸತ್ಯನಾರಾಯಣ ಕಥೆಯಲ್ಲಿ ಕೇಳಿರಬಹುದು. ಅದರಿಂದಾಗಿ ಸತ್ಯ ನುಡಿಯಬೇಕು. ನಂತರ ಶುಚಿಯಾಗಿರ್ಬೇಕಂತೆ ಅವತ್ತು. ಮತ್ತೆ ಯಾರು ದುಷ್ಟರಿದ್ದಾರೆ, ಯಾರು ಪಾಪಿಗಳಿದ್ದಾರೆ, ಯಾರು ಭಗವದ್ವೇಷಿಗಳಿದ್ದಾರೆ ಅವರ ಹತ್ರ ಮಾತಾಡ್ಲಿಕ್ಕೆ ಹೋಗಬಾರ್ದು ಅವತ್ತು ಏಕಾದಶಿಯ ದಿನ. ಹಾಗೆ ನೋಡಿ, ಮನಸ್ಸಿನಿಂದ ಯಾವತ್ತೂ ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು. ಹಾಗಾದ್ರೆ ಮನಸ್ಸು ಮೇಲಿಗೆ ಆಗ್ತದೆ. ಅಂದ್ರೆ ಅವ್ರು ಹಾಳಾಗಿ ಹೋಗ್ಲಿ ಅಂತ ಹೇಳೋದು, ಇವ್ರು ಹಾಳಾಗಿ ಹೋಗ್ಲಿ ಅಂತ ಹೇಳೋದು, ಮತ್ತೆ ಬಾಯಲ್ಲಿ ಕೆಟ್ಟದ್ದನ್ನು ಆಡಬಾರ್ದು ಅವತ್ತು. ಇದೆಲ್ಲ ಏನು ಅಂತ ಹೇಳಿದ್ರೆ ಯಾವುದೇ ವ್ರತಕ್ಕಲ್ಲೂ ಇರಬೇಕಾದದ್ದು. ಮತ್ತೇನೆಂದ್ರೆ ಆಮಿಷವರ್ಜನ, ಮಾಂಸವನ್ನ ಬಿಡಬೇಕು. ಅದು ಬೇರೆ ವ್ರತಗಳಿಗಾಗಬೇಕಾದ್ರೆ. ಇಲ್ಲಂತೂ ಕೂಡ ಆಹಾರವೇ ಸ್ವೀಕಾರ ಮಾಡಬಾರದು. ಅದರೊಟ್ಟಿಗೆ ವಾಸೋ ಗುಣೈ ಸಹ. ಏನು ಗುಣ ಅಂದ್ರೆ ಒಳ್ಳೆಯ ಗುಣದೊಂದಿಗೆ ವಾಸ ಮಾಡುವುದು. ಏನು ಒಳ್ಳೆ ಗುಣ ಅಂದ್ರೆ ಅವತ್ತಿನ ದಿನ ಏಕಾದಶಿ ದಿನ ವಿಶೇಷವಾಗಿ ದೇವರ ಸ್ಮರಣೆ ಮಾಡಬೇಕಂತೆ, ವಿಷ್ಣುವಿನ ಸ್ಮರಣೆ ಮಾಡಬೇಕಂತೆ.